ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಗುಜರಾತ್ನ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿದ್ದು ಪೈಲಟ್ ಸಿಬ್ಬಂದಿ ಸೇರಿ ನೂರಾರು ಜನ ಸಾವನ್ನಪ್ಪಿದ್ದಾರೆ. ಇನ್ನು ಈ ವಿಮಾನ ಪತನವಾಗುವುದಕ್ಕೆ ಕಾರಣ ಏನು ಎಂಬ ಚರ್ಚೆಗಳು ಸಾಕಷ್ಟು ಜೋರಾಗಿವೆ. ಇವುಗಳ ಮಧ್ಯೆ ವಿಮಾನ 29 ನಿಮಿಷಗಳಷ್ಟು ತಡವಾಗಿ ಟೇಕ್ ಆಫ್ ಆಗಿತ್ತು ಎನ್ನುವ ಅಂಶ ಕೂಡ ಬೆಳಕಿಗೆ ಬಂದಿದೆ. ಇನ್ನು ಟೇಕ್ ಆಫ್ ಆದ ಬೆನ್ನಲ್ಲೇ ಅಣತಿ ದೂರದಲ್ಲಿದ್ದ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ವಿಮಾನ ಬಿದ್ದಿದೆ. ವಿಮಾನದಲ್ಲಿದ್ದ 242 ಪ್ರಯಾಣಿಕರ ಪೈಕಿ 241 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಓರ್ವ ವಿಶ್ವಾಸ್ ಕುಮಾರ್ ಎನ್ನುವ ಪ್ರಯಾಣಿಕ ಅದೃಷ್ಟವಶಾತ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಈ ವಿಮಾನ ದುರಂತ ಇದು ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ದುರಂತ, ಇತ್ತೀಚಿನ ದಿನಗಳಲ್ಲಿ ಇರುವಂತಹ ದೊಡ್ಡ ದುರಂತ ಅಂತ ಪರಿಗಣಿಸಲಾಗಿದೆ. ಹೀಗಾಗಿ ಜಗತ್ತು ಕಂಪನಿಯನ್ನ ಮಿಡಿದಿದೆ. ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ಕೂಡ ಇದೇ ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಅವರು ಕೂಡ ಸಾವನ್ನಪ್ಪಿದ್ದಾರೆ. ಆದ್ರೆ ವಿಮಾನ ಎಲ್ಲೋ ದೂರ ಹೋಗಿ ಪತನವಾಗಿಲ್ಲ. ವಿಮಾನ ನಿಲ್ದಾಣ ದಾಟಿದ ಕೆಲವೇ ನಿಮಿಷಗಳಲ್ಲಿ ಅಣತಿ ದೂರದಲ್ಲಿಯೇ ವಿಮಾನ ಪತನವಾಗಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ವಿಮಾನ ಪತನ ಘಟನೆ ಹೇಗಾಯ್ತು ಅನ್ನೋದನ್ನ ನೋಡೋದಾದ್ರೆ, ಅಹಮದಾಬಾದ್ನ ಸರ್ದಾರ್ ವಲ್ಲಭ್ ಭಾಯ್ ಪಟೇಲ್ ವಿಮಾನ ನಿಲ್ದಾಣದಿಂದ ಲಂಡನ್ ಕಡೆಗೆ ಈ ವಿಮಾನ ಪ್ರಯಾಣವನ್ನ ಬೆಳೆಸಬೇಕಾಗಿತ್ತು. ಅಂದ್ರೆ ಲಂಡನ್ ಕಡೆಗೆ ಹೋಗೋದಕ್ಕೆ ತಯಾರಿಯನ್ನ ನಡೆಸಿತ್ತು. ಅಹಮದಾಬಾದ್ನ ಸರ್ದಾರ್ ವಲ್ಲಭ್ ಭಾಯ್ ವಿಮಾನ ನಿಲ್ದಾಣದ ರನ್ವೇ 23ರಿಂದ 1 ಗಂಟೆ 39 ನಿಮಿಷ ಅಂದ್ರೆ ಮಧ್ಯಾಹ್ನ 1 ಗಂಟೆ 39 ನಿಮಿಷಕ್ಕೆ ಈ ವಿಮಾನ ಟೇಕ್ ಆಫ್ ಆಗಿತ್ತು. ಆದ್ರೆ ಈ ಮಧ್ಯಾಹ್ನ 1 ಗಂಟೆ 10 ನಿಮಿಷಕ್ಕೆ ಟೇಕ್ ಆಫ್ ಆಗಬೇಕಾಗಿದ್ದ ವಿಮಾನ 29 ನಿಮಿಷಗಳಷ್ಟು ತಡವಾಗಿ ಏರ್ಪೋರ್ಟ್ ನಿಂದ ಟೇಕ್ ಆಫ್ ಆಗಿ ಹೊರಗಡೆ ಹಾರಿ ಹೋಗಿತ್ತು. ಆದ್ರೆ ಟೇಕ್ ಆಫ್ ಆಗಿ ಕೆಲವೇ ಕ್ಷಣಗಳಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದ್ದು ವಿಮಾನ ನಿಲ್ದಾಣದ ಆವರಣ ದಾಟಿ ಬೋಯಿಂಗ್ 7878 ಮಾದರಿಯ ಈ ವಿಮಾನ ಅಣತಿ ದೂರದಲ್ಲಿಯೇ ಪತನವಾಗಿದೆ. ಇನ್ನು ವಿಮಾನ ಪತನಕ್ಕೂ ಮುನ್ನ ಪೈಲಟ್ ಸುಮಿತ್ ಸಬರ್ವಾಲ್ ಅವರು ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಮೇಡೆ ಸಿಗ್ನಲ್ ಅನ್ನ ಕಳಿಸಿದ್ದಾರೆ. ಆದರೆ 625 ಅಡಿ ಎತ್ತರಕ್ಕೆ ಹೋದಾಗ ವಿಮಾನ ಸಂಪರ್ಕ ಕಳೆದುಕೊಂಡಿದ್ದು ಮೇಡೆ ಕಾಲ್ ಬಳಿಕ ವಿಮಾನದಿಂದ ಯಾವುದೇ ಸ್ಪಂದನೆ ATCಗೆ ದೊರೆತಿಲ್ಲ. ವಿಮಾನದಿಂದ ಯಾವುದೇ ಸ್ಪಂದನೆ ದೊರಕದೆ ಇದ್ದ ಹಿನ್ನೆಲೆಯಲ್ಲಿ ಅಲ್ಲಿನ ಸಿಬ್ಬಂದಿಗಳು ಕೂಡ ಕಂಗಾಲಾಗಿದ್ರು. ಮರುಕ್ಷಣವೇ ವಿಮಾನ ನಿಲ್ದಾಣದ ಬಳಿ ದೊಡ್ಡ ಸ್ಫೋಟ ಸಂಭವಿಸಿ ದಟ್ಟವಾದ ಹೊಗೆ ಕಂಡಿದೆ. ಆದ್ದರಿಂದ ವಿಮಾನ ಪತನವಾಗಿರುವುದು ಗೊತ್ತಾಗಿದೆ. ವಿಮಾನ ಪತನಕ್ಕೆ ಸಂಭಾವ್ಯ ಕಾರಣಗಳು ಏನಿರಬಹುದು? ವಿಮಾನಕ್ಕೆ ಹಕ್ಕಿ ಡಿಕ್ಕಿಯಾಗಿರುವುದರಿಂದ ಈ ದುರಂತ ಸಂಭವಿಸಿರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಟೇಕ್ ಆಫ್ ವೇಳೆ ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿರುವುದರಿಂದ ಅದು ಅಗತ್ಯ ವೇಗವನ್ನ ತಲುಪದೆ ವಿಮಾನ ಪತನವಾಗಿರಬಹುದು. ವಿಮಾನ ಪತನಕ್ಕೆ 2 ಎಂಜಿನ್ಗಳು ಶಕ್ತಿಯನ್ನ ಕಳೆದುಕೊಂಡಿರುವುದೇ ಕಾರಣ ಆಗಿರಬಹುದು ಎನ್ನಲಾಗುತ್ತಿದೆ. ಬಹಳಷ್ಟು ಪಕ್ಷಿಗಳು ಡಿಕ್ಕಿ ಹೊಡೆದ ಕಾರಣ ವಿಮಾನದ ಇಂಜಿನ್ ಆಫ್ ಆಗಿ ಪತನವಾಗಿದೆ ಎನ್ನುವ ಅಂಶ ಕೂಡ ಇಲ್ಲಿ ಸಂಶಯಾಸ್ಪದವಾಗಿದೆ. ಇನ್ನು ದೃಶ್ಯಗಳನ್ನ ಗಮನಿಸಿದ್ರೆ ಟೇಕ್ ಆಫ್ ಪರಿಪೂರ್ಣವಾಗಿದ್ದಂತೆ ಕಾಣುತ್ತಿದ್ದು ಗೇರನ್ನ ಮೇಲೆತ್ತುವ ಮೊದಲು ವಿಮಾನ ಕೆಳಗಿಳಿಯಲು ಪ್ರಾರಂಭಿಸಿದೆ. ಇದು ಎಂಜಿನ್ ಶಕ್ತಿಯನ್ನ ಕಳೆದುಕೊಂಡಿರಬಹುದು ಎಂದು ತಜ್ಞರು ಸದ್ಯಕ್ಕೆ ಅಭಿಪ್ರಾಯವನ್ನ ಪಡ್ತಾ ಇರುವಂತದ್ದು. ಈ ರೀತಿ ಸಂಭಾವ್ಯ ಕಾರಣಗಳನ್ನ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಹೇಳಿರುವಂತದ್ದು. ಇದು ನಮ್ಮ ಮೂಲಗಳಿಂದಲ್ಲ, ಇದು ತಜ್ಞರು ಹೇಳಿರುವಂತಹ ಮಾಹಿತಿಯನ್ನ ತಮ್ಮ ಮುಂದೆ ಇಡುವ ಒಂದು ಸಣ್ಣ ಪ್ರಯತ್ನ. ಇನ್ನು ಈ ವಿಮಾನದಲ್ಲಿ ಇರುವಂತಹ ಪೈಲಟ್ಗಳು ಯಾರು ಇದ್ರು ಅನ್ನೋದನ್ನ ನೋಡೋದಾದ್ರೆ, ಸುಮಾರು 8200 ಗಂಟೆಗಳ ಹಾರಾಟ ಅನುಭವವನ್ನ ಹೊಂದಿದ್ದ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಮುಖ್ಯ ಪೈಲಟ್ ಆಗಿದ್ರೆ, 1100 ಗಂಟೆಗಳ ಹಾರಾಟದ ಅನುಭವ ಹೊಂದಿದ್ದ ಫಸ್ಟ್ ಆಫೀಸರ್ ಕ್ಲೈವ್ ಕುಂದರ್ ಸಹ ಪೈಲಟ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಇವರು ನಮ್ಮ ಕನ್ನಡಿಗರು ಎನ್ನುವುದು ನಮ್ಮ ಹೆಮ್ಮೆಯ ಸಂಗತಿ. ಆದ್ರೆ ಅವರು ಈಗ ಸಾವನ್ನಪ್ಪಿದ್ದು ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಹಾಗೂ ಪ್ರಯಾಣದಲ್ಲಿ ಸಾವನ್ನಪ್ಪಿದ ಎಲ್ಲರೂ ಕೂಡ ಭಾವಪೂರ್ಣ ಶ್ರದ್ಧಾಂಜಲಿ. ಆದ್ರೆ ವಿಧಿಯಾಟವೇ ಬೇರೆಯಾಗಿತ್ತು. ಇಲ್ಲಿ ಲಂಡನ್ಗೆ ತೆರಳಬೇಕಿದ್ದ ಎಲ್ಲರೂ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಸುರಕ್ಷತೆಗೆ ಹೆಸರಾಗಿದ್ದ ಬೋಯಿಂಗ್ ವಿಮಾನ ಪತನವಾಗುವುದಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಈ ಎಲ್ಲಾ ಅಂಶಗಳು ಸದ್ಯಕ್ಕೆ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಸುರಕ್ಷತೆಗೆ ಹೆಸರಾಗಿದ್ದ ಬೋಯಿಂಗ್ 7878 ಡ್ರೀಮ್ ಲೈನರ್ ವಿಮಾನ ಕರಾಳ ಇತಿಹಾಸದ ಪುಟಕ್ಕೆ ಸದ್ಯಕ್ಕೆ ಸೇರಿಕೊಂಡಿದೆ. ವಿಮಾನದಲ್ಲಿ 2 ಪೈಲಟ್ಗಳು 10 ಸಿಬ್ಬಂದಿ ಸೇರಿ 242 ಮಂದಿ ಇದ್ರು. ಇದರಲ್ಲಿ ಭಾರತೀಯರು 169 ಜನ, 53 ಜನ ಬ್ರಿಟಿಷ್ ನಾಗರಿಕರು ಮತ್ತು ಪೋರ್ಚುಗೀಸ್ನ 7 ಜನ ನಾಗರಿಕರಿದ್ರು ಹಾಗೂ ಕೆನಡಾದ ಒಬ್ಬ ಪ್ರಜೆ ಇದ್ರು. ಇದರಲ್ಲಿ
ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಒಬ್ಬರಾಗಿದ್ರು. ಸ್ನೇಹಿತರೆ, ಸದ್ಯಕ್ಕೆ ಏರ್ ಇಂಡಿಯಾ ವಿಮಾನ ಪತನವಾಗಿರುವುದಕ್ಕೆ ಕಾರಣಗಳು ಏನು ಎನ್ನುವ ವಿಚಾರ, ಈ ಚರ್ಚೆ ಅತ್ಯಂತ ಜೋರಾಗಿ ನಡೀತಾ ಇರುವಂತದ್ದು. ಅದರಲ್ಲೂ ಕೂಡ ವಿಮಾನ 29 ನಿಮಿಷಗಳಷ್ಟು ತಡವಾಗಿ ಟೇಕ್ ಆಫ್ ಆಗಿದ್ದು ಏಕೆ ಎನ್ನುವ ವಿಷಯ ಕೂಡ ಅತ್ಯಂತ ಜೋರಾಗಿ ಚರ್ಚೆಯಲ್ಲಿದೆ. ಸ್ನೇಹಿತರೆ, ಈ ವಿಮಾನ ಪತನವಾಗುವುದಕ್ಕೆ ಕಾರಣ ಏನು ಎಂಬ ಅಂಶಗಳು ತಜ್ಞರ ತನಿಖೆಯಿಂದಷ್ಟೇ ನಿಖರವಾಗಿ ಹೊರಬರಬೇಕಾಗಿರುವಂತದ್ದು. ಇದುವರೆಗೂ ವ್ಯಕ್ತವಾಗಿರುವಂತಹ ಎಲ್ಲ ಅಂಶಗಳು ತಜ್ಞರ ಅಭಿಪ್ರಾಯಗಳಾಗಿವೆ. ಈ ರೀತಿ ಆಗಿದ್ರಿಂದಲೇ ವಿಮಾನ ಪತನವಾಗಿರಬಹುದೇ ಎಂದು ಅಂದಾಜಿಸಲಾಗಿರುವಂತಹ ವಿಷಯಗಳು. ಸ್ನೇಹಿತರೆ, ಆ ಎಲ್ಲಾ ವಿಷಯಗಳನ್ನ ನಿಮ್ಮ ಮುಂದೆ ಇಡುವಂತಹ ಒಂದು ಸಣ್ಣ ಪ್ರಯತ್ನ ಮಾಡಲಾಗಿದೆ. ಸ್ನೇಹಿತರೆ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ. ನಮಸ್ಕಾರ.